ನಮಸ್ತೆ ಸ್ನೇಹಿತರೆ, ಶಕ್ತಿ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಏರ್ ಫ್ರೈಯರ್ನಲ್ಲಿ ಗರಿಗರಿಯಾದ ಒಂದು ಈವ್ನಿಂಗ್ ಸ್ನ್ಯಾಕ್ಸು ಕಾರ್ನ ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ. ನೋಡಿ, ಒಂದು ಬಟ್ಲು ನಾನು ಪ್ಯಾಕೆಟಲ್ಲಿ ಬರುತ್ತಲ್ಲ ಸ್ವೀಟ್ ಕಾರ್ನ್ ಅದನ್ನು ತೊಗೊಂಡಿದ್ದೀನಿ. ಅದನ್ನು ಇವಾಗ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ತೀನಿ. ಮಿಕ್ಸಿಂಗ್ ಬೌಲ್ಗೆ ಹಾಕಿದ ಮೇಲೆ ಇದಕ್ಕೆ 2 ಸ್ಪೂನು ಕಾರ್ನ್ ಫ್ಲೋರ್ನ ಹಾಕ್ತೀನಿ ಮತ್ತು 2 ಸ್ಪೂನು ಅಕ್ಕಿ ಹಿಟ್ಟನ್ನ ಹಾಕ್ತೀನಿ. ಒಂದು ಅರ್ಧ ಸ್ಪೂನು ಖಾರದ ಪುಡಿ ಹಾಕ್ತೀನಿ. ಒಂದು ಅರ್ಧ ಸ್ಪೂನು ಉಪ್ಪನ್ನು ಹಾಕ್ತೀನಿ. ಇಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಕಾರ್ನ್ ಫ್ಲೋರ್ಗೆ ಚೆನ್ನಾಗಿ ಹಿಡಿಬೇಕು. ನಾನು ತೋರಿಸ್ತಾ ಇದ್ದೀನಲ್ಲ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾವು ಹಾಕಿರೋ ಮಸಾಲೆ ಎಲ್ಲ ಕಾರ್ನ್ ಫ್ಲೋರ್ಗೆ ಹಿಡಿಬೇಕು. ನೋಡ್ತಾ ಇದ್ದೀರಲ್ವ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ನಾನು 1 ಸ್ಪೂನು ಆಲಿವ್ ಆಯಿಲ್ನ ಹಾಕ್ತೀನಿ. ಆಲಿವ್ ಆಯಿಲ್ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, 1 ಸ್ಪೂನು ಎಣ್ಣೆ ಉಪಯೋಗಿಸೋದು. ತುಂಬ ಗರಿಗರಿಯಾಗಿ ಬರುತ್ತೆ, ತುಂಬನೇ ರುಚಿಯಾಗಿರುತ್ತೆ. ಮತ್ತು ಎಣ್ಣೆ 1 ಸ್ಪೂನ್ ಎಣ್ಣೆಯಿಂದ ಗರಿಗರಿಯಾಗಿ ಈವ್ನಿಂಗ್ ಸ್ನ್ಯಾಕ್ಸ್ನ ಮಾಡ್ಬೋದು ಏರ್ ಫ್ರೈಯರ್ನಲ್ಲಿ. ಇವಾಗ ಎಲ್ಲ ಮಿಕ್ಸ್ ಮಾಡಿದ್ದಾಯಿತು. ಇವಾಗ ನಾನು ಏರ್ ಫ್ರೈಯರ್ ಬೇಸ್ಕೆಟ್ ತೊಗೊಂಡು ಅದಕ್ಕೆ ಸಿಲಿಕಾನ್ ಪ್ಲೇಟ್ ಇಟ್ಬಿಟ್ಟು ಅದ್ರ ಮೇಲೆ ನಾವು ಮಸಾಲೆ ಎಲ್ಲ ಹಾಕಿ ಮಿಕ್ಸ್ ಮಾಡಿಟ್ಟಿದ್ದ ಕಾರ್ನ ಹಾಕ್ತೀನಿ. ಇವಾಗ ಕಾರ್ನೆಲ್ಲ ಹಾಕಿದ ಮೇಲೆ ಇವಾಗ ಏರ್ ಫ್ರೈಯರ್ ಒಳಗಡೆ ಇಡ್ತೀನಿ. ಏರ್ ಫ್ರೈಯರ್ ಒಳಗೆ ಇಟ್ಟ ಮೇಲೆ ಟೈಮ್ನ ಸೆಟ್ ಮಾಡ್ತೀನಿ. ಟೈಮ್ನ ನಾನು 15 ನಿಮಿಷ ಇಡ್ತೀನಿ. ನೋಡಿ, 15 ನಿಮಿಷ ಟೈಮ್ ಇಟ್ಟಿದ್ದೀನಿ. 200 ಟೆಂಪ್ರೇಚರ್ನ ಇಟ್ಟಿದ್ದೀನಿ. ಇವಾಗ ಅದು ಇಟ್ಟ ಮೇಲೆ ಇವಾಗ 5 ನಿಮಿಷ ಆದಮೇಲೆ ಮತ್ತೊಂದು ಸಾರಿ ತೆಗೆದುಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ನಾನು 15 ನಿಮಿಷ ಟೈಮನ್ನು ಇಟ್ಟಿದ್ದೆ. 5 ನಿಮಿಷ ಆದಮೇಲೆ ಒಂದು ಸಾರಿ ತೆಗೆದುಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ಮೇಲೆ ಮತ್ತೆ ಇಡಬೇಕು. ಇವಾಗ ನೋಡಿ, ಮತ್ತೆ ಇಟ್ಟ ಮೇಲೆ ಈಗ ಆಫ್ ಆಗುತ್ತೆ. ಆಟೋಮೆಟಿಕ್ಕಾಗಿ 10 ನಿಮಿಷ ಆದಮೇಲೆ ಆಫ್ ಆಗುತ್ತೆ. ಇವಾಗ ನೋಡಿ, ಗರಿಗರಿಯಾದ ಕಾರ್ನು, ಕ್ರಿಸ್ಪಿಯಾದ ಕಾರ್ನು ರೆಡಿ ಆಯಿತು. ನೋಡ್ತಾ ಇದ್ದೀರಲ್ವ, ಎಷ್ಟು ಬೇಗ ಮಾಡ್ಬೋದು ನೋಡಿ. ಕ್ರಿಸ್ಪಿಯಾಗಿರುತ್ತೆ, ತಿನ್ನೋದಕ್ಕೆ ರುಚಿನೂ ಇರುತ್ತೆ. ಎಣ್ಣೆ ಕೂಡ ಕಡಿಮೆನ ಉಪಯೋಗಿಸ್ಬೋದು. ಕ್ರಿಸ್ಪಿಯಾದ ಕಾರ್ನು ರೆಡಿ ಆಯಿತು. ಇವಾಗ ಇದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ. ಇವಾಗ ನೋಡಿ, ಮಿಕ್ಸಿಂಗ್ ಬೌಲ್ಗೆ ಹಾಕಿದ್ದೀನಿ. ಇವಾಗ ಇದಕ್ಕೆ ನಾನು ಸಣ್ಣದಾಗಿ ಹೆಚ್ಚಿಟ್ಟಿರೋ ಈರುಳ್ಳಿ ಹಾಕ್ತೀನಿ. ಸಣ್ಣದಾಗಿ ಹೆಚ್ಚಿಟ್ಟಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕ್ತೀನಿ. ಸ್ವಲ್ಪ ಚಾಟ್ ಮಸಾಲ ಹಾಕ್ತೀನಿ. ಸ್ವಲ್ಪನೇ ಉಪ್ಪು ಹಾಕ್ತೀನಿ. ಆವಾಗಲೇ ಉಪ್ಪು ಹಾಕಿದ್ದೆ, ಸ್ವಲ್ಪನೇ ಉಪ್ಪು ಹಾಕ್ತೀನಿ. ಇವಾಗ ನೋಡಿ, ರೆಡಿ ಆಯಿತು. ಇವಾಗ ಒಂದು ಸರ್ವಿಂಗ್ ಬೌಲ್ಗೆ ಹಾಕೋಣ. ಸರ್ವಿಂಗ್ ಬೌಲ್ಗೆ ಹಾಕಿಬಿಟ್ಟು ಒಂದು ಅರ್ಧ ನಿಂಬೆ ರಸನ ಹಿಂಡ್ತೀನಿ. ಇನ್ನೊಂದು ಸ್ವಲ್ಪ ಈರುಳ್ಳಿ ಕೊತ್ತಂಬರಿ ಸೊಪ್ಪನ್ನ ಹಾಕಿದರೆ ನೋಡಿ ರೆಡಿ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.